ಶಿವ ಸಂಪುಟದಲ್ಲಿ ಇಬ್ಬರು ಹೊಸ ಶಾಸಕರಿಗೆ ಮಣೆ ಹಾಕಲಾಗ್ತಾ ಇದೆಯಾ? ಇಬ್ಬರು ಹೊಸಬರಿಗೆ ಅವಕಾಶ ನೀಡಿದ ಹೈಕಮಾಂಡ್. ಸಿದ್ದು ಆಪ್ತ ಹಾಗೂ ಡಿಕೆ ಆಪ್ತನಿಗೆ ಬಂಪರ್ ಲಾಟ್ರಿ ಅಂತ ಹೇಳಲಾಗ್ತಾ ಇದೆ. ಶಿವ ಸಂಪುಟದಲ್ಲಿ ಇಬ್ಬರು ಹೊಸ ಶಾಸಕರಿಗೆ ಮಣೆ, ಇಬ್ಬರು ಹೊಸಬರಿಗೆ ಈಗ ಅವಕಾಶ ನೀಡಿದ ಕಾಂಗ್ರೆಸ್ ಹೈಕಮಾಂಡ್. ಸಿದ್ದು ಆಪ್ತ ಹಾಗೆ ಡಿಕೆ ಆಪ್ತನಿಗೆ ಬಂಪರ್ ಲಾಟ್ರಿ ಅಂತಾನೆ ಹೇಳಬಹುದು. ಸಿದ್ದು ಆಪ್ತ ಡಿಕೆಶಿ ಸಂಪುಟದಲ್ಲಿ ಎಎಸ್ ಪೊನ್ನಣ್ಣಗೆ ಮಂತ್ರಿಗಿರಿ ಸಿಗುತ್ತಾ? ಅಲ್ಲದೆ ಶಾಸಕ ಶರತ್ ಬಚ್ಚೇಗೌಡಗೂ ಸಹ ಲಾಟ್ರಿ ಅನ್ನುವಂಥದ್ದಿದೆ. ಈಗ ಶಿವ ಸಂಪುಟ ವಿಸ್ತರಣೆಯಲ್ಲಿ ಹೊಸಬರಿಗೆ ಅವಕಾಶ ಸಿಗ್ತಾ ಇರುವಂಥದ್ದು. ಮೊದಲ ಬಾರಿಗೆ ಗೆದ್ದ ಶಾಸಕರಿಗೆ ಮಣೆ ಹಾಕಿದ ವರಿಷ್ಠರು. ಪೊನ್ನಣ್ಣ ಹಾಗೆ ಶರತ್ ಪತ್ರಕ್ಕೆ ಹೈಕಮಾಂಡ್ ಈಗ ಸ್ಪಂದನೆ ನೀಡಿದೆ. ಈ ಬಾರಿ ಹೊಸಬರಿಗೆ ಮಂತ್ರಿಗಿರಿ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ರು. ದೆಹಲಿ ನಾಯಕರಿಗೆ ಪತ್ರ ಬರೆದಿದ್ದ ಹೊಸ ಶಾಸಕರು. ಹಿಂದೆ ಹೊಸಬರಿಗೆ ಚಾನ್ಸ್ ಕೊಡಬೇಕೆಂದಿದ್ದ ರಾಹುಲ್ ಗಾಂಧಿ ಈ ಬಾರಿ ಯುವಕರಿಗೆ ಮಂತ್ರಿಗಿರಿ ಕೊಡಬೇಕು ಎಂದಿದ್ರು. ಅದರಂತೆ ಹೊಸ ಶಾಸಕರು ರಾಹುಲ್ಗೆ ಈಗ ಪತ್ರವನ್ನ ಕೂಡ ಬರೆದಿದ್ರು. ಹೀಗಾಗಿ ಶಿವ ಸಂಪುಟದಲ್ಲಿ ಇಬ್ಬರಿಗೆ ಮಂತ್ರಿಗಿರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಪೊನ್ನಣ್ಣ ಹಾಗೆ ಶರತ್ ಬಚ್ಚೇಗೌಡಗೆ ಸಚಿವ ಸ್ಥಾನ ಖಚಿತಾನ ಅನ್ನುವಂತಹ ಪ್ರಶ್ನೆ ಈಗ ಮನೆ ಮಾಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಹಿಂದೆ ಸಿದ್ದು ಕಾನೂನು ಸಚಿವರಾಗಿದ್ದಂಥವರು ಎಎಸ್ ಪೊನ್ನಣ್ಣ. ಇದೀಗ ಶಿವ ಸಂಪುಟದಲ್ಲಿ ಇಬ್ಬರು ಹೊಸ ಶಾಸಕರಿಗೆ ಮಣೆ ಹಾಕಲಾಗ್ತಾ ಇದೆ. ಇಬ್ಬರು ಹೊಸಬರಿಗೆ ಅವಕಾಶ ನೀಡಿದ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥದ್ದು. ಸಿದ್ದು ಆಪ್ತ ಹಾಗೆ ಡಿಕೆ ಆಪ್ತನಿಗೆ ಬಂಪರ್ ಲಾಟ್ರಿ ಸಿಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಸಂಪುಟದಲ್ಲಿ ಎಎಸ್ ಪೊನ್ನಣ್ಣಗೆ ಮಂತ್ರಿಗಿರಿ ಸಿಗುತ್ತಾ? ಅಲ್ಲದೆ ಶಾಸಕ ಶರತ್ ಬಚ್ಚೇಗೌಡಗೂ ಸಹ ಲಾಟ್ರಿ ಹೊಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಶಿವ ಸಂಪುಟದಲ್ಲಿ ವಿಸ್ತರಣೆಯಲ್ಲಿ ಹೊಸಬರಿಗೆ ಅವಕಾಶ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಮೊದಲ ಬಾರಿ ಗೆದ್ದ ಶಾಸಕರಿಗೆ ಮಣೆ ಹಾಕಿದ ವರಿಷ್ಠರು. ಪೊನ್ನಣ್ಣ ಹಾಗೆ ಶರತ್ ಪತ್ರಕ್ಕೆ ಹೈಕಮಾಂಡ್ ಸ್ಪಂದನೆ. ಈ ಬಾರಿ ಹೊಸಬರಿಗೆ ಮಂತ್ರಿಗಿರಿ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದೆಹಲಿ ನಾಯಕರಿಗೆ ಪತ್ರ ಬರೆದಿದ್ದ ಹೊಸ ಶಾಸಕರು. ಈ ಹಿಂದೆ ಹೊಸಬರಿಗೆ ಚಾನ್ಸ್ ಕೊಡಬೇಕು ಅಂತ ಕೂಡ ರಾಹುಲ್ ಗಾಂಧಿ ಅವರು ಮಾತನಾಡಿದ್ದು. ಇನ್ನು ಈ ಹಿಂದೆ ಹೊಸಬರಿಗೆ ಚಾನ್ಸ್ ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಈ ಬಾರಿ ಯುವಕರಿಗೆ ಮಂತ್ರಿಗಿರಿ ಕೊಡಿ ಅಂತ ಕೂಡ ಅವರು ಮಾತನಾಡಿಕೊಂಡಿದ್ರು. ಅದರಂತೆ ಇದೀಗ ಹೊಸ ಶಾಸಕರಿಗೆ ರಾಹುಲ್ ಗಾಂಧಿಗೆ ಈಗ ಪತ್ರವನ್ನ ಕೂಡ ಬರೆದಿದ್ರು. ಹೊಸ ಶಾಸಕರು ಏನಿದ್ದಾರಲ್ಲ ಅವರೆಲ್ಲರೂ ಕೂಡ ಪತ್ರವನ್ನ ಬರೆದಿದ್ರು. ಹೀಗಾಗಿ ಶಿವ ಸಂಪುಟದಲ್ಲಿ ಇಬ್ಬರಿಗೆ ಮಂತ್ರಿಗಿರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಪೊನ್ನಣ್ಣ ಹಾಗೆ ಶರತ್ ಬಚ್ಚೇಗೌಡಗೆ ಸಚಿವ ಸ್ಥಾನ ಬಹುತೇಕ ಖಚಿತ ಅನ್ನುವಂಥದ್ದು ಇದೆ. ಹಿಂದೆ ಸಿದ್ದು ಅವರ ಒಂದು ಸಂಪುಟದಲ್ಲಿ ಕಾನೂನು ಸಚಿವರಾಗಿದ್ದರಂತೆ ಎಎಸ್ ಪೊನ್ನಣ್ಣ ಅವರು. ಇನ್ನು ಇದೀಗ ಶಿವ ಸಂಪುಟದಲ್ಲಿ ಇಬ್ಬರು ಹೊಸ ಶಾಸಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಲಾಗ್ತಾ ಇದೆ ಅನ್ನುವಂಥದ್ದು. ಇಬ್ಬರು ಹೊಸಬರಿಗೆ ಅವಕಾಶವನ್ನ ನೀಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಅಂತ. ಯಾಕಂತಂದ್ರೆ ಇಷ್ಟು ದಿನ ಅನುಭವಿ ನಾಯಕರು ಬೇಕು, ಹಿರಿಯರು ಕೂಡ ಬೇಕು. ಆದರೆ ಯುವ ಮನಸ್ಸುಗಳಿಗೆ ಒಂದು ಪ್ರೇರಣೆ ಆಗಬೇಕು ಅಂತಂದ್ರೆ ಹೊಸಬರಿಗೆ ಅವಕಾಶ ಕೊಡಬೇಕು, ಯುವಕರಿಗೆ ಕೊಡಬೇಕು. ಹಾಗೆ ನಮ್ಮ ಒಂದು ಕಾಂಗ್ರೆಸ್ ಪಕ್ಷ ಮುನ್ನಡೆಯೋದಕ್ಕೆ ಸಾಧ್ಯ ಆಗುತ್ತೆ, ಪಕ್ಷ ಸಂಘಟನೆಗೂ ಕೂಡ ಸಾಕ್ಷಿ ಆಗುತ್ತೆ ಅನ್ನುವಂಥದ್ದು ತಲೆಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು ಕಾಂಗ್ರೆಸ್ನಿಂದ ಆಗಿರುವಂಥದ್ದು. ಮುಖ್ಯವಾಗಿ ಗಮನಿಸ್ತಾ ಹೋಗೋದಾದ್ರೆ ಡಿಕೆ ಶಿವಕುಮಾರ್ ಅವ್ರಿಗೂ ಮೊದಲಿಂದಲೂ ಕೂಡ ಒಲವಿದೆ. ನಮ್ಮ ಸಂಪುಟದಲ್ಲಿ ಹೊಸಬರಿಗೆ ಹೆಚ್ಚು ಆದ್ಯತೆಯನ್ನ ನೀಡಬೇಕು, ಹೊಸಬರಿಗೆ ಅವಕಾಶವನ್ನ ನೀಡಬೇಕು ಅನ್ನುವಂಥದ್ದು. ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರು ಕೂಡ ಹೊಸಬರಿಗೆ ಈಗ ಮಣೆಯನ್ನ ಹಾಕ್ತಾ ಇರುವಂಥದ್ದು. ಒಂದು ವೇಳೆ ಈ ಒಂದು ಹಿರಿಯ ನಾಯಕರಿಗೆ ಬೇಸರ ಆಗಬಾರದು ಅನ್ನುವಂತಹ ಕಾರಣಕ್ಕೆ ಅವರಿಗೆ ಒಂದಷ್ಟು ಪಕ್ಷದಿಂದ ದೊಡ್ಡ ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತಾ ಇದೆ. ಯಾರು ಕೂಡ ಬೇಸರವನ್ನ ವ್ಯಕ್ತಪಡಿಸಬಾರದು ಅನ್ನುವಂತಹ ಉದ್ದೇಶದಿಂದ ಈ ರೀತಿಯನ್ನ ಮಾಡಲಾಗ್ತಾ ಇರುವಂಥದ್ದು. ಜೊತೆಗೆ 3 ರಿಂದ 4 ಸಚಿವ ಸ್ಥಾನವನ್ನ ಮತ್ತೆ ಇಟ್ಕೊಳ್ತಾರೆ. ಯಾಕಂತಂದ್ರೆ ಬಂಡಾಯ ಏಳುವಂತಹ ಸಾಧ್ಯತೆ ಇರುತ್ತೆ. ಒಂದಷ್ಟು ನಾಯಕರು ಅಸಮಾಧಾನ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇರುತ್ತೆ. ಈ ಒಂದು ಸಂಪುಟ ವಿಸ್ತರಣೆ ಆದ್ಮೇಲೆ ಆ ಎಲ್ಲಾ ನಾಯಕರನ್ನ ಮತ್ತೆ ಸೆಳಿಬೇಕಲ್ವಾ? ಇಲ್ಲ ನಿಮಗೆ ಮತ್ತೆ ಕೊಡ್ತೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ ಡಿಕೆ ಶಿವಕುಮಾರ್ ಅವರು. ಆ ಒಂದು ಕಾರಣಕ್ಕೆ, ಆ ಒಂದು ಲೆಕ್ಕಾಚಾರದಲ್ಲಿ ಇದೀಗ ಮತ್ತೆ 4 ರಿಂದ 3 ಸಚಿವ ಸ್ಥಾನಗಳನ್ನ ತಮ್ಮ ಬಳಿಯೇ ಇಟ್ಕೊಂಡಿರ್ತಾರೆ. ಆ ಒಂದು ಮತ್ತೆ ಮುಂದಿನ ಸಂಪುಟದಲ್ಲಿ ನಿಮ್ಗೆ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ನೀಡಿಕೊಂಡು ಎಲ್ಲೂ ಕೂಡ ಈ ಒಂದು ಬಂಡಾಯವನ್ನ ಎದ್ದೇಳಲೇಬಾರದು
ಕಾಣಿಸ್ಕೊಳ್ಬಾರ್ದು, ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಾದಂಥ ಒಡುಕು ಕಾಣಿಸ್ಕೊಳ್ಬಾರ್ದು ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕಿರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್. ಇದೀಗ ಮೊದಲನೇದಾಗಿ ಗಮನಿಸ್ತಾ ಹೋಗೋದಾದ್ರೆ ಯುವಕರಿಗೆ ಮೊದಲ ಆದ್ಯತೆಯನ್ನ ಕೊಡ್ತಾ ಇರುವಂಥದ್ದು. ಶಾಸಕ ಶರತ್ ಬಚ್ಚೇಗೌಡರಿಗೂ ಈಗ ಲಾಟ್ರಿಯನ್ನ ಹೊಡಿತಾ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಶಿವ ಸಂಪುಟದಲ್ಲಿ ಈ ಒಂದು ವಿಸ್ತರಣೆಯಲ್ಲಿ ಹೊಸಬರಿಗೆ ಅವಕಾಶವನ್ನ ನೀಡಬೇಕು ಅನ್ನುವಂಥದ್ದು, ಮೊದಲ ಬಾರಿ ಗೆದ್ದಂತಹ ಏನು ಶಾಸಕರಿದ್ದಾರಲ್ಲ ಅವರಿಗೆ ಈಗ ಹೆಚ್ಚಿನದಾಗಿ ಪ್ರಾಮುಖ್ಯತೆಯನ್ನ ನೀಡ್ತಾ ಇರುವಂಥದ್ದು. ಪೊನ್ನಣ್ಣ ಮತ್ತು ಶರತ್ ಪತ್ರಕ್ಕೆ ಈಗ ಹೈಕಮಾಂಡ್ ಕೂಡ ಸ್ಪಂದನೆ ಸಿಕ್ಕಿರುವಂಥದ್ದು. ಈ ಬಾರಿ ಹೊಸಬರಿಗೆ ಮಂತ್ರಿಗಿರಿ ಕೊಡಿ ಅಂತ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು, ಪತ್ರವನ್ನ ಬರೆದಿದ್ರು. ದೆಹಲಿ ನಾಯಕರಿಗೆ ಖುದ್ದಾಗಿ ಪತ್ರವನ್ನ ಬರೆದಿದ್ರು ಶರತ್ ಬಚ್ಚೇಗೌಡರು ಹಾಗೆ ಪೊನ್ನಣ್ಣ. ಹಿಂದೆ ಹೊಸಬರಿಗೂ ಕೂಡ ಚಾನ್ಸ್ ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರು ಮಾತನಾಡ್ತಾ ಇದ್ರು. ಒಂದಷ್ಟು ವೇದಿಕೆ ಮೇಲೂ ಮಾತನಾಡಿದ್ದಾರೆ, ಜೊತೆಗೆ ಮಾಧ್ಯಮದ ಮುಂದೆ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ರು. ಹೊಸಬರಿಗೆ ಅವಕಾಶ ಕೊಡಬೇಕು, ಹಿರಿಯರಿಗೆ ಕೊಡಬೇಕು ಇಲ್ಲ ಅಂತ ಅಲ್ಲ, ಆದ್ರೆ ಹಿರಿಯರು ಒಂದು ಮಾರ್ಗದರ್ಶನದ ಮೂಲಕ ಯುವಕರಿಗೆ ಪ್ರೇರಣೆಯಾಗಿ ನೀಡಬೇಕು ಅನ್ನುವಂಥ ಮಾತುಗಳು ಕೂಡ ಅವ್ರು ಮಾತನಾಡ್ತಾ ಇದ್ರು. ಇದೀಗ ಎಲ್ಲವನ್ನ ಕೂಡ ಗಮನದಲ್ಲಿಟ್ಕೊಂಡು ಯಾರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು, ಯಾರಿಗೆ ಸಚಿವ ಸ್ಥಾನ ಕೊಡದಿದ್ರೆ ಬೇಸರ ವ್ಯಕ್ತಪಡಿಸ್ತಾರೆ, ಅವರನ್ನ ಹೇಗೆ ಸಮಾಧಾನ ಪಡಿಸಬೇಕು, ಅವರಿಗೆ ಯಾವ ಪಕ್ಷದಲ್ಲಿ ದೊಡ್ಡ ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು ಕೊಡಬೇಕು, ಈ ರೀತಿಯಾಗಿ ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕಿಕೊಂಡು ಈಗ ಹೈಕಮಾಂಡ್ ಮುಂದಾಗಿರುವಂಥದ್ದು. ಹೊಸಬರಿಗೆ ಅವಕಾಶ ಕೂಡ ಕೊಡ್ತಾ ಇದೆ. ಮುಂದಿನ ವಾರ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯಾಗುವಂತಹ ಸಾಧ್ಯತೆ ಇದೆ. ಸಿದ್ದು ಆಪ್ತ ಹಾಗೆ DK ಆಪ್ತನಿಗೆ ಬಂಪರ್ ಲಾಟ್ರಿ ಅಂತಾನೆ ಹೇಳಬಹುದು. ಈಗ ಇವರನ್ನು ಬಿಟ್ಕೊಡೋ ಹಂಗಿಲ್ಲ, ಅವರನ್ನು ಬಿಟ್ಕೊಡೋ ಹಂಗಿಲ್ಲ. ಹೈಕಮಾಂಡ್ ನಾಯಕರು ಕೂಡ ಒಂದಷ್ಟು ಜನರನ್ನ ಗಮನಿಸ್ತಾ ಇರ್ತಾರೆ, ಯಾರೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಯಾರೆಲ್ಲ ಒಂದು ಕ್ಷೇತ್ರದಲ್ಲಿ ಜನರ ಹಿಡಿತದಲ್ಲಿದ್ದಾರೆ, ಅಂದ್ರೆ ಜನರನ್ನ ಹಿಡಿತದಲ್ಲಿ ತೆಗೆದುಕೊಂಡಿದ್ದಾರೆ, ಜನಸೇವೆಯನ್ನ ಮಾಡ್ತಿದ್ದಾರೆ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಹೆಚ್ಚಾಗಿ ಮಣೆಯನ್ನ ಹಾಕಬೇಕು, ಅವರಿಗೆ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನ ನೀಡಬೇಕು ಅನ್ನುವಂಥದ್ದು. ಆ ಮೊದಲ ಲಿಸ್ಟ್ನಲ್ಲಿ ಕೂಡ ಈಗ ಒಂದಷ್ಟು ಶಾಸಕರು ಕೂಡ ಬರ್ತಾರೆ, ಒಂದಷ್ಟು ನಾಯಕರು ಕೂಡ ಬರ್ತಾರೆ. ಅವರೆಲ್ಲರನ್ನ ಕೂಡ ಗಮನದಲ್ಲಿಟ್ಕೊಂಡು ಈಗ DK ಶಿವಕುಮಾರ್ ಪಟ್ಟಿ ಹಾಗೆ ಸಿದ್ದರಾಮಯ್ಯ ಅವರ ಪಟ್ಟಿ ಜೊತೆಗೆ ಹೈಕಮಾಂಡ್ ಪಟ್ಟಿ, ಈ ಎಲ್ಲಾ ಪಟ್ಟಿಗಳನ್ನ ಗಮನದಲ್ಲಿಟ್ಕೊಂಡು ಈಗ ಸಚಿವ ಸಂಪುಟ ವಿಸ್ತರಣೆಗೆ ರೆಡಿ ಆಗಿರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್.